ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಕಮಲ ಎಲ್ಲಿ ಸ್ವರ್ಗ ಹೋಗಿಬಿಡ್ತಾ ಇದೆಯೋ ಅಂತ ಬಹಳಷ್ಟು ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಡೀ ವಿಶ್ವದ ಜನರು ಎದುರು ನೋಡ್ತಾ ಇರೋದು ನರೇಂದ್ರ ಮೋದಿಯವರು ಮತ್ತು ಮರು ಆಯ್ಕೆ ಆಗ್ತಾರೆ. ಅಂತೂ ಇಂತೂ ಹ್ಯಾಟ್ರಿಕ್ ಪ್ರಧಾನಿಯಾಗಿ ತಮ್ಮ ಗೆಲುವಿನ ನಗಾರಿಯನ್ನು ಮೊಳಗಿಸ್ತಾರೆ. ಜೊತೆಗೆ ಅಧಿಕಾರದ ಗದ್ದುಗೆಯನ್ನು ಏರ್ತಾರೆ. ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ. ಇನ್ನೊಂದು ಕಡೆ INDA ಒಕ್ಕೂಟ ಮತ್ತೊಮ್ಮೆ ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇರೋದು. ಹಾಗಾದರೆ ಯಾರು ಪ್ರಧಾನಿ ಆಗ್ತಾರೆ ಅನ್ನೋ ಕುತೂಹಲವಂತರು ಕ್ಷಣಕ್ಕೂ ಕುತೂಹಲವನ್ನು ಮೂಡಿಸ್ತಾ ಇರೋದು. ಒಂದು ಕಡೆ ಈಗ INDA ಒಕ್ಕೂಟಕ್ಕೆ ಚಾನ್ಸಸ್ ಇದೆ. ಅವರ ತಂತ್ರಗಾರಿಕೆಗಳು ಏನಾಗಾದರೆ, ಅವರು ಸಭೆ ನಡೆಸ್ತಾ ಇರೋ ಉದ್ದೇಶವೇನು ಅಂತ. ಸರ್ಕಾರ ರಚನೆ ನಾವೆಲ್ಲ ನೋಡ್ತಾ ಇರೋ ಹಾಗೆ ಕಷ್ಟವಾದರೂ ಕೂಡ ಅಸಾಧ್ಯವೇನಲ್ಲ. ಅವರಿಗಿನ್ನೂ ಬೇಕಾಗಿರೋದು 40 ಸ್ಥಾನಗಳು ಮಾತ್ರ. ಏನಾದರೂ TDP ಚಂದ್ರಬಾಬು ಅವರು ಅಥವಾ JDU ನಿತೀಶ್ ಕುಮಾರ್ ಅವರು ಅವ್ರ ಕಡೆ ಹೊಲಿದು ಬಿಟ್ಟರೆ ಅವರಿಗೆ ಚಾನ್ಸಸ್ ಇದೆ. ಆದರೂ ಕೂಡ ಅವರು ಮ್ಯಾಜಿಕ್ ನಂಬರ್ನ ಕ್ರಾಸ್ ಮಾಡೋದಿಲ್ಲ. ಅಥವಾ ಏನಾದರೂ ಈ ಪಕ್ಷೇತರ ಅಭ್ಯರ್ಥಿಗಳ ಮನವೊಲಿಸಿ ಇನ್ನೊಂದಿಷ್ಟು ಸ್ಥಾನಗಳನ್ನು ಅವರು ಸೆಳೆಯೋದರಲ್ಲಿ ಮಿತ್ರ ಪಕ್ಷಗಳಿಗೆ ಏನಾದರೂ ಗಾಳ ಹಾಕಿಬಿಟ್ರೆ ಅವರು ಪಕ್ಕ ಸರ್ಕಾರವನ್ನು ರಚನೆ ಮಾಡ್ಬೋದು. ಹಾಗಾದರೆ ಈಗಿರೋ ಚಾನ್ಸಸ್ ಭಾಳಷ್ಟು ಕಡೆ JDU ನಾಯಕರಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಪ್ರಧಾನಿ ಹುದ್ದೆಯನ್ನೇ ಕೇಳಿದ್ದಾರಂತೆ. ಇತ್ತ ಚಂದ್ರಬಾಬು ನಾಯ್ಡು ಅವರು ಕೂಡ ಕೆಲವೊಂದು ಖಾತೆಗಳನ್ನು ಕೇಳ್ತಾ ಇರೋದು. ಇಲ್ಲಿಯವರೆಗೂ ಇದ್ದಂಥ ಪ್ರಮುಖ ಖಾತೆಗಳಿಗೆ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ JDU ನಾಯಕ ನಿತೀಶ್ ಹಾಗೂ TDP ನಾಯಕರಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು. ಈತ ಏಕನಾಥ್ ಶಿಂದೆ ಕೂಡ ಒಂದು ಪ್ರಮುಖ ಖಾತೆಗಳನ್ನೇ ಕೇಳ್ತಾ ಇದ್ದಾರಂತ. ಹಾಗಾದರೆ ಯಾವೆಲ್ಲ ಖಾತೆಗಳಿಗೆ ಅವರು ಟಾರ್ಗೆಟ್ ಇಟ್ಟಿರೋದು, ಅವ್ರ ಗುರಿ ಏನು ಅಂತ. ಈಗ ಇವರಿಗೆ ಡೋಲಾಯಮಾನವಾದಂಥ ಸ್ಥಿತಿ, ಅತ್ತಧರಿ ತಪ್ಪುಲಿ ಅನ್ನುವಂತಾಗಿದೆ NDA ಒಕ್ಕೂಟಕ್ಕೆ. ಎಲ್ಲಿ ಏನಾದರೂ ಮಾಡಲಿಕ್ಕೆ ಹೋದರೆ ಅಲ್ಲಿ ಸಂಖ್ಯಾಬಲ ಕುಸಿತ ಆಗಿಬಿಡುತ್ತೋ ಅಂತ ಆತಂಕಕ್ಕೊಳಗಾಗಿರೋದು. ಆದರೆ ಈಗ ಇವತ್ತಿನ ಬೆಳವಣಿಗೆಗಳನ್ನು ನಾನು ಆಧರಿಸಿ ಹೇಳ್ತಾ ಇದ್ದೀನಿ. ಇವತ್ತು ಇದೇ ಕೇಂದ್ರದಲ್ಲಿ ದೆಹಲಿಯಲ್ಲಿ ಎಲ್ಲರೂ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಇದ್ದಾರೆ, ನಿತೀಶ್ ಕುಮಾರ್ ಅವರು ಇದ್ದಾರೆ. ಬೆಳಗ್ಗೆ ಚಂದ್ರಬಾಬು ನಾಯ್ಡು ಅವರು ಪ್ರೆಸ್ ಮೀಟ್ನ ಕರೆದು ಕೂಲಂಕುಷವಾಗಿ ಪಕ್ಕಾ ಆಗಿ ಹೇಳಿಬಿಟ್ರು, ನನಗೆ ಯಾವುದೇ ಪ್ರಧಾನಿ ಹುದ್ದೆಯ ಮೇಲೆ ನನಗೆ ಆಸಕ್ತಿ ಇಲ್ಲ, ನಾನು ಅದರ ಮೇಲೆ ಒಲವಿಲ್ಲ. ಹಾಗಾಗಿ ನಾನೇನಿದ್ರು ಇದೇ NDA ಮೇಲೆ ನನ್ನ ಒಲವಿದೆ, NDA ಒಕ್ಕೂಟದ ಮೇಲೆ ನನಗೆ ಸಪೋರ್ಟ್ ಇದೆ. ಅವ್ರು ಏನು ಹೇಳ್ತಾರೋ ಆ ಹುದ್ದೆಯನ್ನು ಕೊಟ್ಟರೆ ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇನ್ನು ನಿತೀಶ್ ಕುಮಾರ್ ಅವರ ಆಸೆ ಆಕಾಂಕ್ಷೆಗಳೇನು, ಅವರ ಹಕ್ಕೊತ್ತಾಯಗಳೇನು ಅನ್ನೋ ಕುತೂಹಲವೂ ಕೂಡ ಕೇಳಿರೋದು. ಹಾಗಾದರೆ ಅವ್ರು ಏನೆಲ್ಲ ಕೇಳ್ತಾ ಇದ್ದಾರೆ ಅನ್ನೋ ಖಾತೆಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇವತ್ತು ಇದೇ ಹಕ್ಕು ಮಂಡನೆಗೆ ಅವಕಾಶಕ್ಕಾಗಿ ಬೆಂಬಲ ಪತ್ರವನ್ನು ಹಿಡಿದು ಎಲ್ಲರೂ ಕೂಡ ಒಗ್ಗಟ್ಟಾಗಿರೋದು. ಮಿತ್ರ ಪಕ್ಷಗಳೆಲ್ಲವೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಬೆಂಬಲ ಪತ್ರವನ್ನು ಹಿಡಿದು JP ನಡ್ಡಾ ಅವರಿಗೆ ಬರೆದಿರ್ತಕ್ಕಂಥ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿರ್ತಕ್ಕಂಥ ಬೆಂಬಲ ಪತ್ರ. ಈ ಬೆಂಬಲ ಪತ್ರವನ್ನು ಹಿಡಿದು ಈಗ ರಾಷ್ಟ್ರಪತಿಗಳ ಬಳಿ ಹೋಗ್ತಾರೆ. ನಾವು ನಮ್ಮ ಹಕ್ಕು ಮಂಡನೆಯನ್ನು ಮಾಡ್ತೀವಿ, ನಮಗೆ ಒಂದು ಅಧಿವೇಶನದಲ್ಲಿ ಮೆಜಾರಿಟಿ ಪ್ರೂವ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಇಫ್ ಇನ್ ಕೇಸ್ ರಾಷ್ಟ್ರಪತಿಗಳ ಬೆಂಬಲ ಪತ್ರವನ್ನು ನೋಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ, ಇವರ ಬಹುಮತ ಸಾಬೀತುಪಡಿಸ್ಲಿಕ್ಕೆ ಅವಕಾಶ ನೀಡ್ಬೋದು ಅಂತ ಹೇಳಿ ಏನಾದರೂ ರಾಷ್ಟ್ರಪತಿಗಳು ಹಕ್ಕು ಮಂಡನೆಗೆ ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ಮೋದಿ ಸರ್ಕಾರವನ್ನು ರಚನೆ ಮಾಡೇ ಮಾಡುತ್ತೆ. ಅದರಲ್ಲಿ ಅನುಮಾನವೇ ಇಲ್ಲ. ಹಾಗಾದರೆ ಈಗ ಸಂಕಷ್ಟ ಎದುರಾಗಿರೋದು ಸಚಿವ ಸ್ಥಾನಗಳ ಹಂಚಿಕೆ ವಿಚಾರವಾಗಿ. ನಾನು ಹೇಳಿದೆ, ಇವರಿಬ್ಬರು ಜಂಪಿಂಗ್ ಸ್ಟಾರ್. ಯಾವಾಗ ಬೇಕಾದರೂ ಅಡ್ಡಗತ್ರಿಯಲ್ಲಿ ನಾವು ಮಧ್ಯೆ ಸಿಗಾಕೊಂಡಾಗ ಆಗುತ್ತೆ. ನರೇಂದ್ರ ಮೋದಿ ಅವರಿಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ಯಾವುದೇ ಬಿಲ್ಲನ್ನು ಪಾಸ್ ಮಾಡಲಿಕ್ಕೂ ಆಗೋದಿಲ್ಲ. ಸಂಕಷ್ಟದ ಮೇಲೆ ಸಂಕಷ್ಟ ಅನ್ನೋದು ಹೇಳಿದೆ. ಆದರೆ JDU ನಾಯಕ ನಿತೀಶ್ ಕುಮಾರ್ ಅವರು ಪ್ರಧಾನಿ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರಂತೆ. ನನಗೆ ಪ್ರಧಾನಿ ಹುದ್ದೆಯನ್ನೇ ಕೊಡ್ರಿ ಅಂತ ಹೇಳಿಬಿಟ್ರೆ ಆವಾಗ ದೊಡ್ಡ ಸಂಕಷ್ಟ BJPಗೆ ಎದುರಾಗೋದು. ಜೊತೆಗೆ ರೈಲ್ವೆ ಖಾತೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಈ ಮುಂಚೆ ಅಶ್ವಿನಿ ವೈಷ್ಣವ್ ಅವರಿದ್ದರು, ಈಗ ರೈಲ್ವೆ ಖಾತೆಯ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಖಾತೆಗಳ ಹಂಚಿಕೆಯನ್ನು ಮಾಡಬೇಕಾದ್ರೆ ಸಪ್ರೇಟಾಗಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಮತ್ತು ಏಕನಾಥ್ ಶಿಂದೆ ಅವರಿಗೆ ದೊಡ್ಡ ಸಚಿವ ಸ್ಥಾನಗಳನ್ನು ಮೀಸಲಿಟ್ಟೆ ಬೇರೆ ಕೆಲಸಗಳನ್ನು ಮಾಡಬೇಕಾದ ಅನಿವಾರ್ಯತೆ ಈಗ BJPಗೆ ಬಂದು ಕಾಡ್ತಾ ಇರೋದು. ಹಾಗಾಗಿ ಇಲ್ಲಿ ಅವ್ರು ಕೇಳಿರೋ ಖಾತೆಗಳನ್ನು ಕೊಡಲ್ಲ ಅಂತ ಹೇಳೋ ಹಾಗೂ ಇಲ್ಲ, ಕೊಡ್ತೀನಿ ಅಂತ ಹೇಳೋ ಹಾಗೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತಮ್ಮದೇ ಆದಂಥ ಏಕಾಂಗಿಯಾಗಿರ್ತಕ್ಕಂಥ BJP ಪಕ್ಷದೊಳಗೆ ಕಟ್ಟಿ ಬೆಳೆಸಿದಂತಹ ನಾಯಕರುಗಳಿಗೆ ಏನು ಉತ್ತರ ಕೊಡಬೇಕು ಗೊತ್ತಾಗೋದಿಲ್ಲ. ಒಟ್ಟಾರೆಯಾಗಿ ನಿತೀಶ್ ಕೇಳ್ತಾ ಇರೋದು ಒಂದು ಪ್ರಧಾನಿ ಹುದ್ದೆ, ಇಲ್ಲ ರೈಲ್ವೆ ಖಾತೆ, ಜೊತೆಗೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿ ಅಂತ. ಇದು ಮೊದಲಿನಿಂದಲೂ ಇದೆ. ಅವರು ಯಾವಾಗ ಮೈತ್ರಿ ಒಕ್ಕೂಟವನ್ನು ಸೇರಿಕೊಂಡ್ರಲ್ಲ
ಆಗ್ಲಿಂದಲೇ ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿ ಅಂತಲೇ ಎನ್ ಡಿ ಎ ಒಕ್ಕೂಟವನ್ನು ಸೇರಿಕೊಂಡಿದ್ದು ಜೆ ಡಿ ಯು ನಾಯಕ ನಿತೀಶ್ ಕುಮಾರ್. ಇದರ ಜೊತೆಗೆ ಈಗ ಟಿ ಡಿ ಪಿ ನಾಯಕರಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಪ್ರೆಸ್ ಮೀಟ್ ಮಾಡುವಂತೂ ಹೇಳಿದ್ದಾರೆ, ನಾನು ಏನಿದ್ರು ಸಪೋರ್ಟ್ ಕೊಡ್ತೀನಿ, ನನಗೆ ಪ್ರಧಾನಿ ಹುದ್ದೆ ಬೇಡ ಅಂತ. ಅವ್ರು ಕೇಳ್ತಾ ಇರೋ, ಈಗ ಸದ್ಯ ಕೇಳಿ ಬರ್ತಾ ಇರೋ ಮಾಹಿತಿ ಪ್ರಕಾರ ಲೋಕಸಭಾ ಸ್ಪೀಕರ್ ಮೇಲೂ ಕೂಡ ಅವರು ಕಣ್ಣಿಟ್ಟಿದ್ದಾರೆ. ಜೊತೆಗೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸ್ಕೊಡಿ ಅಂತ, ಜೊತೆಗೆ ಇಲ್ಲ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನಾದರೂ ಕೊಡಿ, ಜೊತೆಗೆ IT-BT ಖಾತೆಯನ್ನಾದರೂ ಕೊಡಿ, ಇತ್ತ ರಸ್ತೆ ಸಾರಿಗೆ ಖಾತೆಯನ್ನಾದರೂ ಕೊಡಿ ಅಂತ ದೊಡ್ಡ ದೊಡ್ಡ ಖಾತೆಗಳ ಮೇಲೆ ಇಬ್ಬರು ಕಣ್ಣಿಟ್ಟಿರೋದು ಕಾಣ್ತಾ ಇರೋದೆ. ನಿಮಗೆ ಗೊತ್ತಿದೆ, ಇಲ್ಲಿ IT-BT ಅಂದರೆ ಚಂದ್ರಬಾಬು ನಾಯ್ಡು ಅವರು ತುಂಬ ವೆಲ್ ಫೇವರ್. ಅವರು IT-BT ಖಾತೆಯನ್ನು ಬಿಟ್ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿಯೇ ಕೇಂದ್ರ ಸಚಿವ ಸ್ಥಾನಗಳಲ್ಲಿ ತನಗೊಂದು IT-BT ಖಾತೆಯನ್ನು ಕೊಡಿ ಅಂತ. ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಈಗ ಅದೇ ಇಡೀ ವಿಶ್ವದ ಗಮನವನ್ನು ಯಾಕೆ ಸೆಳೀತಾ ಇದೆ ಅಂತ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಒಂದು ಕುತೂಹಲವಿದೆ. ಹಾಗಾದರೆ ಯಾರು ಪ್ರಧಾನಿ ಹುದ್ದೆಯನ್ನು ಅಲಂಕರಿಸೋದು ಅಂತ. ಅಂತೂ ಇಂತೂ ಇವತ್ತು ಬೆಂಬಲ ಪತ್ರವನ್ನು ಹಿಡಿದು ಎಲ್ಲ ಮಿತ್ರ ಪಕ್ಷಗಳು ಕೂಡ ಒಗ್ಗಟ್ಟಾಗಿ JP ನಡ್ಡಾ ಅವರ ಥ್ರೂ ಒಂದು ಪತ್ರವನ್ನು ಬರೆದಿದ್ದಾರೆ. ಅಲ್ಲಿ ಚಂದ್ರಬಾಬು ನಾಯ್ಡು ಅವರ ಸಹಿ ಕೂಡ ಇದೆ, ನಿತೀಶ್ ಕುಮಾರ್ ಅವರ ಸಹಿ ಕೂಡ ಇದೆ. ಎಲ್ಲರೂ ಕೂಡ ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಹೋಗ್ತಾ ಇದ್ದಾರೆ ಅಂದರೆ ಹಾಗಾದರೆ ನಿತೀಶ್ ಕುಮಾರ್ ಅವರು ಪ್ರಧಾನಿ ಹುದ್ದೆಗೆ ಏನು ರಿಕ್ವೆಸ್ಟ್ ಮಾಡಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ. ಇತ್ತ ಚಂದ್ರಬಾಬು ನಾಯ್ಡು ಅವರು ಒಂದು ಒಮ್ಮತದ ನಿರ್ಧಾರವನ್ನೇ ತೆಗೆದುಕೊಂಡು ಯಾವುದೇ ರೀತಿಯಾದಂಥ ಬಿಕ್ಕಟ್ಟು ಬರದ ಹಾಗೆ, ಬಿರುಕು ಬರದ ಹಾಗೆ ನಡೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾಗಿಯೇ ಈಗ JP ನಡ್ಡಾ ಅವರಿಗೆ ಬೆಂಬಲ ಪತ್ರ ಹೋಗಿ ತಲುಪಿರೋದು. ಇನ್ನೇನು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಹಕ್ಕು ಮಂಡನೆಗೆ ಅವಕಾಶವನ್ನು ಕೇಳಿಬಿಟ್ರೆ ಎಲ್ಲ ಸಲೀಸಾಗಿ ಹೋಗ್ಬಿಡುತ್ತೆ. ಸರ್ಕಾರ ರಚನೆಗೂ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ. ಯಾವುದೇ ಸಂಖ್ಯಾಬಲ ಕುಸಿತವಾಗೋದಿಲ್ಲ. ಇದೇ INDIA ಒಕ್ಕೂಟಕ್ಕೆ ನಮ್ಮವ್ರು ಯಾರು ಕೂಡ ಹೋಗೋ ಚಾನ್ಸ್ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಕಾಣ್ತಾ ಇದೆ. ಆದರೆ ಇಲ್ಲಿ 2+2 ನಾವು 4 ಆಗ್ಬೋದು, 2+2 22 ಆಗ್ಬೋದು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾಕೆ ಅಂದರೆ ಅವಕಾಶವಾದಿ ರಾಜಕಾರಣ. ಏನಾದರೂ ಇವರು ತಂತ್ರಗಾರಿಕೆಯನ್ನು ಮೆರೆದು ಇದೇ INDA ಒಕ್ಕೂಟದವರು ಏನಾದರೂ ದೊಡ್ಡ ದೊಡ್ಡ ಆಸೆ ಚಪಲಗಳನ್ನೇನಾದರೂ ತೋರಿಸ್ಬಿಟ್ರೆ ನಿತೀಶ್ ಹಾಗೂ ನಾಯ್ಡು ನಡೆಯೇ ಉಲ್ಟಾ ಆಗಿಬಿಡೋ ಚಾನ್ಸಸ್ ಇದೆ. ಕಮಲ ಮತ್ತೆ ಸೊರಗುವ ಚಾನ್ಸಸ್ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಇನ್ನೂ ಆತಂಕ ಇರೋದು. ಪ್ರತಿ ಕ್ಷಣವೂ ಕೂಡ ಆತಂಕ ಕಾಡ್ತಾ ಇದೆ. ಎಲ್ಲಿ ಈ ಕಾಂಗ್ರೆಸ್ನ ಒಂದು ದೊಡ್ಡ ದೊಡ್ಡ ಕನಸುಗಳ ಮುಖಾಂತರ ಟಕಾಟಕ್ ಅಂತ ಹೇಳಿ 1 ಲಕ್ಷ ರೂಪಾಯಿ ನೀಡೋ ಭರವಸೆ, ರಾಹುಲ್ ಗಾಂಧಿಯ ನ್ಯಾಯಯಾತ್ರೆ, ಜೊತೆಗೆ ಮುಸ್ಲಿಮರ ಮತ ಕೈ ತಪ್ಪದಂತೆ ಅವ್ರನ್ನ ಹಿಡಿದಿಟ್ಕೊಂಡಿದ್ದು, ಜೊತೆಗೆ ಉತ್ತರ ಪ್ರದೇಶದಲ್ಲಿ SP ಜೊತೆ ಮೈತ್ರಿ ಮಾಡಿಕೊಂಡಿದ್ದು, ಇವೆಲ್ಲವೂ ಸಕ್ಸಸ್ ಆಗಿದೆ. ಈಗ ಕೊನೆಯ ಹಂತದಲ್ಲಿ ಏನು ಬೇಕಾದರೂ ಮಾಡಲಿಕ್ಕೂ ಕೂಡ INDIA ಒಕ್ಕೂಟ ರೆಡಿ ಇದೆ. ಅವರು ಪ್ರಧಾನಮಂತ್ರಿ ಹುದ್ದೆಯನ್ನಾದರೂ ನೀಡ್ಬೋದು, ಎಂತೆಂತಹ ದೊಡ್ಡ ಖಾತೆ, ಗೃಹ ಖಾತೆಗಳನ್ನಾದರೂ ನೀಡ್ಬೋದು. ಆದರೆ ಇವರ ಆಮಿಷಗಳಿಗೆ ಈ JDU, TDP ಮತ್ತು ಏಕನಾಥ್ ಶಿಂದೆ ಈ 3 ಜನರು ಮಾರು ಹೋಗಬಾರ್ದಷ್ಟೇ. ಜೊತೆಗೆ ಏಕನಾಥ್ ಶಿಂದೆ ಕೂಡ 2 ಪ್ರಬಲ ಖಾತೆಗಳಿಗೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈಗ ಮೋದಿಯವರು ಇದನ್ನೆಲ್ಲ ಒಪ್ಪಿಯೇ ಮುಂದಿನ ಹಂತಕ್ಕೆ ಹೋಗಿದ್ದಾರೋ ಅನ್ನೋ ಕುತೂಹಲ ಕೇಳ್ತಾ ಇರೋದು. ನೋಡೋಣ, ಕ್ಷಣದ ಅಪ್ಡೇಟ್ಸ್ಗಳಂತೂ ಬರ್ತಾ ಇದೆ. ಎಲ್ಲಿ ಯಾರು ಎಡುತ್ತಾರೆ, ಎಲ್ಲಿ ಯಾರು ಮತ್ತೆ ಎದ್ದು ನಿಲ್ತಾರೆ ಅನ್ನೋ ಕುತೂಹಲವಂತರೂ ಕಾಡ್ತಾ ಇದೆ. ಈಗಾಗಲೇ ದಿನಾಂಕ ಕೂಡ ನಿಗದಿಯಾಗಿದೆ. ಹಕ್ಕು ಮಂಡನೆಗೆ ಮತ್ತು ಪ್ರಮಾಣ ವಚನ ಸ್ವೀಕಾರಕ್ಕೂ ಕೂಡ ದಿನಾಂಕ ನಿಗದಿಯಾಗಿರೋದ್ರಿಂದ ಇನ್ನೇನು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾತ್ರ ಇದೆ. ಅಂತೂ ಇಂತೂ ನಮಗೆಲ್ರಿಗೂ ಕೂಡ ಕ್ಷಣದ ಕುತೂಹಲವನ್ನು ತಣಿಸುವ ಕಾರ್ಯ ಕೇಂದ್ರ ಮಟ್ಟದಲ್ಲಿ ಆಗ್ತಾ ಇದೆ. ನೋಡೋಣ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದನ್ನ ಕಾದು ನೋಡೋಣ. ಮತ್ತೊಮ್ಮೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.